ಈ 3 ರಾಶಿಯವರ ಅದೃಷ್ಟ ಬೆಳಗಲಿದೆ. ಶನಿಯ ರಾಶಿಗೆ ಶುಕ್ರ ಪ್ರವೇಶ ಧನಲಾಭ, ಅದೃಷ್ಟವನ್ನು ಹುಡುಕಿಕೊಂಡು ಬರಲಿದೆ. ಅಷ್ಟೊಂದು ಒಳ್ಳೆಯ ಲಾಭವನ್ನು ತರಲಿದೆ. ಪ್ರತಿ ರಾಶಿಯ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಶುಕ್ರವು ವರ್ಷದ ಕೊನೆಯ ತಿಂಗಳಲ್ಲಿ 2 ಬಾರಿ ಸಾಗುತ್ತದೆ. ಶುಕ್ರನು ಶನಿಯ ರಾಶಿಯಾದ ಮಕರ ಮತ್ತು ಕುಂಭಕ್ಕೆ ಪ್ರವೇಶಿಸುವುದರಿಂದ ಈ ರಾಶಿಯ ಜನರು ಉತ್ತಮ ಲಾಭವನ್ನು ಪಡೆಯಬಹುದು. ಮೇಷರಾಶಿಯಲ್ಲಿ ಶುಕ್ರನು 11ನೇ ಮನೆಗೆ ಸಂಚಾರ ಮಾಡುತ್ತಾನೆ. ಸಹೋದರರು, ಸಹೋದರಿಯರು, ಸಂಪತ್ತು ಮತ್ತು ಬಯಕೆಯ ಸ್ಥಾನದಲ್ಲಿರುವ ಶುಕ್ರ ಈ ರಾಶಿಯ ಸ್ಥಳೀಯರಿಗೆ ಬಹಳಷ್ಟು ಪ್ರಯೋಜನಗಳನ್ನು ತರಬಹುದು. ಈ ರಾಶಿಚಕ್ರ ಚಿಹ್ನೆಯ ಜನರು ಭೌತಿಕ ಸಂತೋಷವನ್ನು ಸಾಧಿಸಬಹುದು. ಅಲ್ಲದೆ ಈ ರಾಶಿಯವರಿಗೆ ಹಣ ಗಳಿಸಲು ಈ ಅವಧಿ ಒಳ್ಳೆಯದು. ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು ಕಂಡುಬರುವುದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ. ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಬಹುದು. ಮಗುವಿನಿಂದ ಒಳ್ಳೆಯ ಸುದ್ದಿ ಬರಬಹುದು. ನೀವು ಜೀವನದಲ್ಲಿ ಹಲವಾರು ರೀತಿಯ ಸಂತೋಷ ಇರುತ್ತದೆ. ಈ ಅವಧಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ. ಆರೋಗ್ಯದಿಂದ ಇರುತ್ತೇನೆ. ಪ್ರೇಮ ವ್ಯವಹಾರಗಳಲ್ಲಿ ಸಂತೋಷ ಕಾಣಿಸಿಕೊಳ್ಳುತ್ತದೆ. ಈ ಜನರು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು. ಅಷ್ಟೊಂದು ಅದೃಷ್ಟವನ್ನು ಹೊಂದಿರುತ್ತಾರೆ. ಇನ್ನು ರಾಶಿಗೆ ನೋಡುವುದಾದರೆ ಕುಂಭ ರಾಶಿಗೆ ಶುಕ್ರ ಪ್ರವೇಶವು ಮಿಥುನ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಅದೃಷ್ಟ ಸ್ಥಾನದಲ್ಲಿರುವ ಶುಕ್ರನು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ತರುತ್ತಾನೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ. ಅಲ್ಲದೆ ವಿದೇಶ ಪ್ರಯಾಣದ ಯೋಗವು ಕಂಡುಬರುತ್ತದೆ. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವುದು ಕೂಡಿಬರಲಿದೆ. ಜೀವನದಲ್ಲಿ ಅನೇಕ ಸ್ಥಳಗಳಲ್ಲಿ ಸಂತೋಷವನ್ನು ಕಾಣಬಹುದು. ಒಂಟಿ ಜನರು ಮದುವೆ ಪ್ರಸ್ತಾಪವನ್ನು ಪಡೆಯಬಹುದು. ಹಾಗೆಯೇ ಕೆಲವರು ಮದುವೆಯಾಗಬಹುದು. ಈ ರಾಶಿಯ ಜನರು ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಲು ತಂದೆ, ಗುರುಗಳ ಬೆಂಬಲವು ಪೂರ್ಣಗೊಳ್ಳುತ್ತದೆ. ಈ ಜನರು ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುವುದನ್ನು ಒಬ್ಬರು ನೋಡುತ್ತಾರೆ. ಅದು ಅವರಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ. ಹಣವನ್ನು ಗಳಿಸಬಹುದು. ಆತ್ಮವಿಶ್ವಾಸ ಹೆಚ್ಚಲಿದೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿ ಶುಕ್ರನು ಲಗ್ನ ಸ್ಥಾನವನ್ನು ಸಂಕ್ರಮಿಸುತ್ತಾನೆ. 4 ಮತ್ತು 9ನೇ ಮನೆಗಳ ಅಧಿಪತಿಯಾಗಿ ಈ ರಾಶಿಯ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಈ ಚಿಹ್ನೆಯ ಜನರು ದೀರ್ಘಕಾಲದವರೆಗೆ ಚಿಂತಿಸುತ್ತಿರುವ ಯಾವುದನ್ನಾದರೂ ಯಶಸ್ಸನ್ನು ಪಡೆಯಬಹುದು. ಈ ರಾಶಿ ಚಕ್ರದ ಚಿಹ್ನೆಯ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಈ ಜನರ ಪ್ರೀತಿಯ ಜೀವನವು ಕೂಡ ಉತ್ತಮವಾಗಿರುತ್ತದೆ. ಇನ್ನು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಆಸ್ತಿ, ಮನೆ, ವಾಹನ ಖರೀದಿಯ ಕನಸು ಈಡೇರಲಿದೆ. ಹಣ ಗಳಿಸುವ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ. ಅಲ್ಲದೆ ಪೋಷಕರು ಉತ್ತಮ ಬೆಂಬಲವನ್ನು ಪಡೆಯುತ್ತಾರೆ.